ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬಸ್ನಲ್ಲಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರು ಹಾಕಿಕೊಂಡಿರುವಂತಹ ಬಂಗಾರ ಆಭರಣಗಳನ್ನು ಕದಿಯುತ್ತಿದ್ದಂತಹ 11 ಜನರ ಕಳ್ಳರ ಗುಂಪುವೊಂದನ್ನು ಬಂಧಿಸಿ 279 ಗ್ರಾಂ ಕಳ್ಳತನವಾದಂತಹ ಬಂಗಾರ ಆಭರಣಗಳಲ್ಲಿ 225 ಗ್ರಾಂ ಬಂಗಾರ ಆಭರಣಗಳನ್ನು ವಶಪಡಿಸಿಕೊಂಡು ಕಾಗವಾಡ ಪೊಲೀಸರು ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ ಎಂದು ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಅವರು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಧಿತರು ಎಲ್ಲರೂ ಕೂಡ ಮೂಲತಃ ಉತ್ತರ ಪ್ರದೇಶದವರಾಗಿದ್ದು ಅವರ ಮೇಲೆ ಅಥಣಿ, ಕಾಗವಾಡ, ಚಿಕ್ಕೋಡಿ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 7 ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ದವು ಎಂದು ಹೇಳಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಹೆಚ್ಚುವರಿ ಎಸ್ಪಿ ಆರ್ಬಿ ಬಸರಿಗೆ, ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಮಾರ್ಗದರ್ಶನದಲ್ಲಿ ಸಿಪಿಐ ಸಂತೋಷ್ ಹಳ್ಳೂರ್ ನೇತೃತ್ವದಲ್ಲಿ ಪಿಎಸ್ಐ ರಾಘವೇಂದ್ರ ಖೋತಾ ಮತ್ತು ಸಿಬ್ಬಂದಿ ವರ್ಗದವರು ಭಾಗಿಯಾಗಿ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಅವರು ಶ್ಲಾಘಿಸಿದ್ದಾರೆ. ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಕೆಲವೊಂದು ಕಡೆ ಬಸ್ಸಲ್ಲಿ ಹೋಗುವ ಹೆಣ್ಮಕ್ಳು ಹಾಕಿರುವ ಚಿನ್ನ ಆಭರಣಗಳನ್ನು ಕಳ್ತನ ಮಾಡುವುದು. ಕೆಲವೊಮ್ಮೆ ಮಹಿಳೆಯರು ಏನು ಮಾಡ್ತಾರೆ ಅಂದರೆ ಕುತ್ತಿಗೆಯಲ್ಲಿ ಹಾಕೊಂಡು ಹೋಗುವಾಗ ಕಳ್ತನ ಮಾಡ್ತಾರೆ. ಅಂದರೆ ಇಲ್ಲಿ ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾರೆ. ಸೊ ಬ್ಯಾಗಲ್ಲಿ ಹಾಕೊಂಡು ಹೋಗುವ ಸಂದರ್ಭದಲ್ಲಿ ಚೆಕ್ ಮಾಡ್ತಾರೆ. ಅಕ್ಯೂಸ್ಡ್ ಇಂತಾಗ ಒಳ್ಳೆ ಡ್ರೆಸ್ ಹಾಕಿದ್ದಾರೆ, ಪ್ರಾಬಬ್ಲಿ ಇವ್ರ ಕಡೆ ಚೈನ್ ಹಾಕಿರಬಾರ್ದು ಅಂತ ಅಸಸ್ ಮಾಡಿ ಅಂಥವ್ರ ಬ್ಯಾಗನ್ನು ಲಿಫ್ಟ್ ಮಾಡಿ ಕಳ್ತನ ಮಾಡೋದು ಈಗ ಪ್ರಾರಂಭ ಆಗಿತ್ತು. ಅದರಲ್ಲಿ ಬೇರೆ ಬೇರೆ ಕಡೆಯಿಂದ ಇತ್ತೀಚೆಗೆ ಇದಕ್ಕೆ ಹಿಂದೆ ಒಂದು ಹರಿಯಾಣ ಟೀಮ್ ಒಂದನ್ನು ಅರೆಸ್ಟ್ ಮಾಡಲಾಗಿದೆ. ಇತ್ತೀಚೆಗೆ ಕಾಗವಾಡದಲ್ಲಿ ಮೇ ತಿಂಗಳಲ್ಲಿ ಮೇ 11, 2026 ವೈಶಾಲಿ ಮಲ್ಲಯ್ಯ ದೊಡ್ಡಮಣಿ ಎಂಬುವರು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಸುಮಾರು ಅವರು ಬ್ಯಾಗ್ ಅಲ್ಲಿ 54 ಗ್ರಾಂ ಗೋಲ್ಡ್ ಚಿನ್ನವನ್ನು ಇಟ್ಕೊಂಡು ಸೇಫ್ ಆಗಿರುತ್ತಂದ್ರೆ ಇಟ್ಕೊಂಡು ಕಾಗವಾಡ ಅಂದ್ರೆ ಸಿಲ್ಗುಪ್ಪೆಗೆ ಹೋಗ್ತಾ ಇರ್ತಾರೆ. ಬಸ್ಸಲ್ಲಿ ಹೋಗುವ ಸಂದರ್ಭದಲ್ಲಿ ಸುಮಾರು ಒಂದು 6 ಜನ ಸೇರಿಕೊಂಡು ಒಂದು ಟೀಮ್ ಆಗಿ ಪ್ಲಾನ್ ಮಾಡಿಕೊಂಡು ಬ್ಯಾಗಲ್ಲಿ ಚೆಕ್ ಮಾಡಿ ಬ್ಯಾಗಲ್ಲಿ 54 ಗ್ರಾಂ ಗೋಲ್ಡನ್ನು ಕೂಡ ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಈ ಕಳ್ತನ ಹೆಂಗೆ ಆಗಿರುತ್ತಂದ್ರೆ ಬ್ಯಾಕ್ ಸೀಟಲ್ಲಿ ಒಂದು 2-3 ಜನ ಕೂತ್ಕೊಳ್ತಾರೆ. ಅದು ಬಿಟ್ಟು ಫ್ರಂಟಲ್ಲಿ ಒಂದು 2-3 ಸೀಟ್ ಬಿಟ್ಟು ಹಿಂದೆ ಒಬ್ಬರು ಕೂತ್ಕೊಳ್ತಾರೆ. ಇಂತಾಗ ಯಾರ್ಯಾರ ಕಡೆ ಬ್ಯಾಗ್ ಸ್ವಲ್ಪ ರಿಚ್ ಆಗಿ ಕಾಣ್ತಾ ಇದ್ದಾರೆ ಅಂತಾಗ ಇವರು ಬ್ಯಾಗನ್ನು ಸಾಕಾರ ಮಾಡಿರ್ತಾರೆ. ನಾವು ಬ್ಯಾಗನ್ನು ತಗೊಂಡು ಮುಂದೆ ಕೊಡ್ತೀವಿ ಅಂದ್ರೆ ಹಾಕ್ತಿರ್ತಾರೆ, ಹಿಂದೆ ಇರೋರು ಕೊಡ್ತಾರೆ. ಬ್ಯಾಕ್ ಸೀಟಲ್ಲಿ ಹಾಕ್ತೀವಿ ಅಂದರೆ ಹೇಳ್ಬಿಟ್ಟು ಕೊಟ್ಟು ಹಿಂದೆ ಇರೋರು ಬ್ಯಾಗಲ್ಲಿ ಸಂಪೂರ್ಣವಾಗಿ ಚೆಕ್ ಮಾಡಿ ಕಳ್ತನವನ್ನು ಮಾಡ್ತಾರೆ. ಇಂಥ ರೀತಿಯಲ್ಲಿ ಆಗಿರೋ ಸುಮಾರು ಒಂದು 6 ಕಳ್ತನಗಳನ್ನು ಅಥಣಿ ಸಬ್ ಡಿವಿಷನಲ್ಲಿ ಅಥಣಿ ಸಬ್ DSP ಪ್ರಶಾಂತ್ ಅವರ ನೇತೃತ್ವದಲ್ಲಿ CPI ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಅವರು ಮತ್ತು ಕಾಗವಾಡ ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಈ ಒಂದು ಸಂಪೂರ್ಣವಾಗಿ ಚೆಕ್ ಮಾಡಿ CCTV ಕ್ಯಾಮರಾನಲ್ಲಿ ಇನಿಷಿಯಲಿ ಒಬ್ಬರ ಬಗ್ಗೆ ಮಾಹಿತಿಯನ್ನು ಸಿಗ್ತದೆ. ಆ ಮಾಹಿತಿ ಪ್ರಕಾರ ಚೆಕ್ ಮಾಡೋ ಸಂದರ್ಭದಲ್ಲಿ ಒಂದು 2 ಟೀಮ್, ಒಂದು ಟೀಮಲ್ಲಿ 6 ಜನ, ಇನ್ನೊಂದು ಟೀಮಲ್ಲಿ 5 ಜನ, ಒಟ್ಟು 11 ಜನ ಉತ್ತರ ಪ್ರದೇಶದವರು ಇಲ್ಲಿ ಬಂದು ಕಳ್ತನವನ್ನು ಮಾಡಿರೋದು ಕಂಡು ಬಂದಿರ್ತದೆ. 11 ಜನವನ್ನು ಅರೆಸ್ಟ್ ಮಾಡಲಾಗಿದೆ. ಇವರ ಕಡೆಯಿಂದ ಸುಮಾರು ಒಂದು ಕೇಸಲ್ಲಿ ಕಾಗವಾಡದಲ್ಲಿ ಮೇ ತಿಂಗಳಲ್ಲಿ ಆಗಿರೋ ಒಂದು ಕೇಸಲ್ಲಿ 53 ಗ್ರಾಂ ಗೋಲ್ಡ್ ರಿಕವರಿ ಮಾಡಲಾಗಿರುತ್ತದೆ. ಉಳಿದ ಇನ್ನೂ ಒಂದು 5 ಕೇಸು ಕೂಡ ಪತ್ತೆ ಮಾಡಲಾಗಿದೆ. ಕಾಗವಾಡದಲ್ಲಿ 3 ಕೇಸು, ಅಥಣಿಯಲ್ಲಿ ಒಂದು ಕಳ್ತನ ಕೇಸು, ಚಿಕ್ಕೋಡಿಯಲ್ಲಿ ಒಂದು ಕೇಸು. ಒಟ್ಟು ಅದು ಒಂದು 53 ಗ್ರಾಂ, ಉಳಿದ ಒಂದು 172 ಗ್ರಾಮ್ಸ್ ಇಂತಹ ಒಂದು ಚಿನ್ನ ಆಭರಣವನ್ನು ಕೂಡ ಪತ್ತೆ ಮಾಡಲಾಗಿರ್ತದೆ. ಸೊ 172 ಗ್ರಾಮ್ಸ್ ಒಂದು ಕೇಸಲ್ಲಿ, ಇನ್ನೊಂದು ಕೇಸಲ್ಲಿ 53 ಗ್ರಾಮ್ಸ್. ಸೊ 225 ಗ್ರಾಮ್ಸ್ 225 ಗ್ರಾಮ್ಸ್ ಅಲ್ಲಿ 172 ಗ್ರಾಮ್ಸ್ ರಿಕವರಿ ಮಾಡಲಾಗಿದೆ. ಇನ್ನೊಂದು ಕೇಸಲ್ಲಿ 54 ಗ್ರಾಮಲ್ಲಿ 53 ಗ್ರಾಮ್ ರಿಕವರಿ ಆಗಿದೆ. ಇತ್ತೀಚೆಗೆ ಆಗಿರೋದ್ರಲ್ಲಿ ಆಲ್ಮೋಸ್ಟ್ ಸಂಪೂರ್ಣವಾಗಿ ಮಾಡಿದ್ವಿ. ಇನ್ನೊಂದು ಕೇಸಲ್ಲಿ ನಾವು 172 ಗ್ರಾಮ್ಸ್ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲಿ ತಗೊಂಡೋಗಿ ಮಾರಾಟ ಮಾಡಿ. ಕಂಟಿನ್ಯೂ
ಬರೀ ಮಾಡಿದ್ರೆ ಒಟ್ಟು 10 ಸೆಕೆಂಡ್ ಮೀಟರ್ ಬರತ್ತಾವ ಟ್ರೈನ್ ಬರೀ 7ವರೆಗೆ ಬರಲ್ಲ ಈಗ ಒಂದು ಯಾವ್ದಾರ ಕನೆಕ್ಷನ್ ಕೊಡ್ತಿದ್ರು ಅಂತಂದ್ರೆ ಯಾವ್ದಾರ ಹಳೆಯ 5-6 ವರ್ಷದ ಇರುತ್ತೆ